ಆತ್ಮೀಯ ವೀಕ್ಷಕರೇ, ತಾವೆಲ್ಲರೂ ಹೇಗಿದ್ದೀರಿ? ದೇವರ ವಾಕ್ಯದ ಅಧ್ಯಯನವು ನಿಮ್ಮನ್ನು ಸಂತೋಷಪಡಿಸ್ತಿದೆ ಎಂದು ನಾವು ನಂಬುತ್ತೇವೆ ಹಾಗೂ ನಿಮ್ಮನ್ನು ಪ್ರೀತಿಯಿಂದ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ. ಪ್ರಿಯರೇ, ನೆಹೆಮೀಯನ ಪುಸ್ತಕದ ಅಧ್ಯಯನದಲ್ಲಿ ಈಗಾಗಲೇ 10 ದ್ವಾರಗಳ ಬಗ್ಗೆ ತಿಳಿದುಕೊಂಡೆವು. ತಿರುಗಿ ನಾವು ಕುರಿ ಬಾಗಿಲಿನ ಬಗ್ಗೆ ತಿಳಿದುಕೊಳ್ಳುವಾಗ ಹೊರಗಿನಿಂದ ಬಂದ ವಿರೋಧ, ಅದಕ್ಕೆ ನೆಹೆಮೀಯನ ಪ್ರತಿಕ್ರಿಯೆ ವಿಷಯದಲ್ಲಿ ಆಳವಾಗಿ ಅಭ್ಯಾಸ ಮಾಡಿ ದೇವರ ಆಶೀರ್ವಾದವನ್ನು ಹೊಂದಿಕೊಂಡು ಆತ್ಮದಲ್ಲಿ ಬಲ ಹೊಂದೋಣ. ಕಾರ್ಯಕ್ರಮದ ಮುಗಿದ ನಂತರ ತಪ್ಪದೇ ಕರೆ ಮಾಡಿ ಸೇವೆಯನ್ನು ಬೆಂಬಲಿಸಿರಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಒಳ್ಳೆಯ ಕುರುಬನಾದ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ದೇವರ ಮಹಾಕೃಪೆಯಿಂದ ನೆಹೆಮೀಯನ ಪುಸ್ತಕದ 3ನೇ ಅಧ್ಯಾಯದ 31ನೇ ವಚನದವರೆಗೆ ಧ್ಯಾನ ಮಾಡಿ ಆ ಮೂಲಕವಾಗಿ ಅನೇಕ ಸತ್ಯಗಳನ್ನು ಅರಿತುಕೊಂಡ ನಾವು ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಮುಂದುವರಿಯುವಾಗ ನೆಹೆಮೀಯನ ಪುಸ್ತಕ 3ನೇ ಅಧ್ಯಾಯ 32ನೇ ವಚನವನ್ನು ಪ್ರಾರಂಭಿಸೋಣ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಈ ಮೂಲೆಯುಪ್ಪರಿಗೆಗೂ ಕುರಿ ಬಾಗಿಲಿಗೂ ಮಧ್ಯದಲ್ಲಿದ್ದ ಗೋಡೆಯನ್ನು ಜೀರ್ಣೋದ್ಧಾರ ಮಾಡಿದವರು ಅಕ್ಕಸಾಲಿಗರು, ವರ್ತಕರು ಇವರೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾವು 10 ದ್ವಾರಗಳ ಕುರಿತು ನೋಡಿದೆವು. ಈಗ ಪುನಃ ಕುರಿ ಬಾಗಿಲಿನ ಪ್ರಸ್ತಾಪ ಬಂದಿದೆ. ಯೆರೂಸಲೇಮಿನ ಎಲ್ಲಾ ದ್ವಾರಗಳ ಕುರಿತು ನೋಡಿ ಈಗ ಪುನಃ ಪ್ರಾರಂಭದಲ್ಲಿಗೇ ಬಂದಿದ್ದೇವೆ. ಕುರಿ ಬಾಗಿಲು ಕ್ರೂಜಿತನಾದ ಕ್ರಿಸ್ತನಿಗೆ ಸಂಕೇತವಾಗಿದೆ ಎಂದು ನೋಡಿದೆವು. ಕ್ರಿಸ್ತನ ಕ್ರೂಜೆಯಿಂದ ಪ್ರಾರಂಭಿಸಿ ಅದರಲ್ಲೇ ಕೊನೆಗೊಳಿಸುತ್ತಿದ್ದೇವೆ. ಕ್ರಿಸ್ತನ ಕ್ರೂಜೆಯು ಸಮಸ್ತವೂ ಆಗಿದೆ. ಪ್ರಿಯರೇ, ಈ ಕುರಿ ಬಾಗಿಲಿನ ಕುರಿತು ಯೋಚಿಸುವಾಗ ಲಂಡನ್ನಲ್ಲಿ ವಿಶೇಷ ಕೂಟಗಳನ್ನು ನಡೆಸುತ್ತಿದ್ದ ಮಹಾಬೋಧಕರಾದ ಡಾಕ್ಟರ್ ಮಾಕ್ಕೆ ಅವರ ಕುರಿತು ಹೇಳಬಯಸುತ್ತೇನೆ. ಕೂಟ ಮುಗಿಸಿದ ಬಳಿಕ ಒಬ್ಬ ಯವನಸ್ಥನು ಅವರೊಡನೆ ಮಾತನಾಡಬೇಕೆಂದು ಬಂದನು. ಟ್ರೈನಿಗೆ ಸಮಯ ಹತ್ತಿರವಾಗಿದ್ದರಿಂದ ಅವರು ಅವನೊಡನೆ ಮಾತನಾಡುತ್ತಲೇ ಸಾಗಿದರು. ಆ ಯವನಸ್ಥನು ಅವರನ್ನು ಕೇಳಿದನು, ಕ್ರಿಸ್ತನ ಮೇಲೆ ನಂಬಿಕೆ ಇಡುವ ವಿಚಾರ ನೀವು ಹೇಳಿದ್ದು ನನಗೆ ಅರ್ಥವಾಗಲಿಲ್ಲ ಎಂಬುದಾಗಿ. ಆಗ ಡಾ ಮಾಕ್ಕೆ ಅವರು ರಕ್ಷಣೆಯ ವಿಚಾರ ಮತ್ತೊಮ್ಮೆ ವಿವರಿಸಿ ಹೇಳಿದರು. ಅವನು ತನಗೆ ಇನ್ನೂ ಅರ್ಥವಾಗಲಿಲ್ಲವೆಂದನು. ಬೋಧಕರ ಟ್ರೈನ್ ಬರುವ ಸಮಯವಾದ್ದರಿಂದ ಅವರು, ನಿನ್ನ ಬಳಿ ಸತ್ಯವೇದ ಇದೆಯೋ ಎಂದು ಕೇಳಿದರು. ಅವನು ಇಲ್ಲವೆಂದನು. ಆಗ ಅವರು ತನ್ನ ಸತ್ಯವೇದವನ್ನು ಅವನಿಗೆ ಕೊಟ್ಟು, ಇದರಲ್ಲಿ ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 6ನೇ ವಚನವನ್ನು ಗಮನವಿಟ್ಟು ಓದು. ಮೊದಲಿನ ಎಲ್ಲರೂ ಎಂದಿರುವಲ್ಲಿ ನೀನು ಬಗ್ಗಿಕೋ, ಎರಡನೆಯ ಎಲ್ಲರೂ ಎಂದಿರುವಲ್ಲಿ ನೆಟ್ಟಗೆ ನಿಂತುಕೋ. ಹೀಗೆ ಹೇಳಿ ಅವನಿಗೆ ಸತ್ಯವೇದ ಕೊಟ್ಟು ಅವರು ಟ್ರೈನ್ನಲ್ಲಿ ಕೂತು ಪ್ರಯಾಣಿಸಿದರು. ಆ ಯವನಸ್ಥನು ಸತ್ಯವೇದವನ್ನು ಕೈಯಲ್ಲಿ ಹಿಡಿದುಕೊಂಡು ದಿಕ್ಕು ತೋಚದವನಂತೆ ನಿಂತಿದ್ದನು. ಅಲ್ಲಿದ್ದ ದಾರಿದೀಪವೊಂದರ ಅಡಿಗೆ ಬಂದು ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 6ನೇ ವಚನವನ್ನು ತೆಗೆದನು. ಅವರು ಹೇಳಿದ್ದೇನು? ಮೊದಲ ಎಲ್ಲರೂ ಎಂದಿದ್ದಲ್ಲಿ ಕೆಳಗೆ ಬಗ್ಗು ಎಂದು. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು. ಪ್ರತಿಯೊಬ್ಬನೂ ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು ಎಂಬುದಾಗಿ ಅಲ್ಲಿ ಇತ್ತು. ಓ, ಇದು ನನ್ನನ್ನೇ ಸೂಚಿಸುತ್ತದೆ ಎಂದುಕೊಂಡನು. ಮುಂದಕ್ಕೆ ಅವನು ಓದಿದನು, ನಮ್ಮೆಲ್ಲರ ದೋಷಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು ಎಂಬುದಾಗಿ. ಆಗ ಈಗ ನನಗೆ ಅರ್ಥವಾಯಿತು. ದೇವರು ನನ್ನೆಲ್ಲ ಪಾಪವನ್ನು ಯೇಸುವಿನ ಮೇಲೆ ಹಾಕಿದ್ದಾನೆ. ನಾನು ಈಗ ನೆಟ್ಟಗೆ ನಿಲ್ಲಬಹುದು. ಆತನು ನನ್ನನ್ನು ಕ್ಷಮಿಸಿದ್ದಾನೆ ಎಂಬುದಾಗಿ. ಪ್ರಿಯರೇ, ಮರುದಿನ ಡಾಕ್ಟರ್ ಮಾಕ್ಕೆ ಅವರು ಸ್ವಲ್ಪ ಬೇಗನೆ ಬಂದು ಈ ಯುವಕನಿಗಾಗಿ ಕಾಯುತ್ತಿದ್ದರು. ಕೂಟ ಪ್ರಾರಂಭವಾದರೂ ಅವನ ಸೂಚನೆ ಇಲ್ಲ. ತನ್ನ ಸತ್ಯವೇದ ಅವನ ಬಳಿ ಇದೆ. ಅದನ್ನು ಕಳಕೊಳ್ಳಲು ಅವರಿಗೆ ಮನಸ್ಸಿರಲಿಲ್ಲ. ಕೊನೆಗೂ ಆ ಯುವಕನು ಬಂದನು. ಡಾಕ್ಟರ್ ಮಾಕ್ಕೆ ಅವರು ಅವನ ಬಳಿಗೆ ಬಂದು ತನ್ನ ಸತ್ಯವೇದ ತೆಗೆದುಕೊಳ್ಳಲು ಹೋದರು. ಆಗ ಅವರು ಹೇಳಿದರು, ಯವನಸ್ಥನೇ, ನಾನು ಹೇಳಿದಂತೆ ಮಾಡಿದೆಯಾ ಎಂದು. ಹೌದು, ಯೆಶಾಯನ ಪ್ರವಾದನೆ ಪುಸ್ತಕ 53ನೇ ಅಧ್ಯಾಯ 6ನೇ ವಚನವನ್ನು ಓದುವಾಗ, ಮೊದಲು ಎಲ್ಲರೂ ಬಂದಾಗ ನಾನು ಬಗ್ಗಿದೆ, ಕೊನೆಯ ಎಲ್ಲರೂ ಬಂದಾಗ ನಾನು ನೆಟ್ಟಗೆ ನಿಂತೆ. ಆಗ ಏನಾಯಿತು ಎಂದು ಡಾಕ್ಟರ್ ಮಾಕ್ಕೆ ಕೇಳಿದರು. ಆಗ, ಯೇಸು ನನ್ನ ರಕ್ಷಕನೆಂದು ನಾನು ತಿಳಿದಿದ್ದೆನು, ಆತನಲ್ಲಿ ನಂಬಿಕೆ ಇಟ್ಟಿದ್ದೇನೆ ಎಂದನು. ಪ್ರೀತಿಯುಳ್ಳ ದೇವಜನರೇ, ನಾವು ಕುರಿ ಬಾಗಿಲಿಂದ ಪ್ರಾರಂಭಿಸಿ ಕುರಿ ಬಾಗಿಲಿಂದ ಹೊರಗೆ ಬಂದೆವು. ನಿತ್ಯತ್ವದ ಕಾಲವೆಲ್ಲ ನಾವು ಈ ಕುರಿ ಬಾಗಿಲಿನ ಕುರಿತೇ ಮಾತನಾಡಲಿರುವೆವೆಂದು ನಾನು ನೆನೆಸುತ್ತೇನೆ. 2000 ವರ್ಷಗಳ ಹಿಂದೆ ಯೇಸು ಅಲ್ಲಿ ನಿನ್ನ ಪಾಪಗಳಿಗಾಗಿ ತನ್ನ ಪ್ರಾಣ ಅರ್ಪಿಸಿದನು. ದೇವರಿಗೆ ಮಹಿಮೆಯಾಗಲಿ.
ಪ್ರಿಯರೇ, ಮುಂದಕ್ಕೆ ನಾವು ನೋಡೋಣ ನೆಹೆಮೀಯನ ಪುಸ್ತಕ 4ನೇ ಅಧ್ಯಾಯವನ್ನು. ಈ 4ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ ಹೊರಗಿನಿಂದ ಬಂದ ವಿರೋಧಕ್ಕೆ ನೆಹೆಮೀಯನ ಪ್ರತಿಕ್ರಿಯೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೆರೂಸಲೇಮಿನ ಸುತ್ತಲಿನ ಗೋಡೆ ಕಟ್ಟಿಸಲು ಚಾಣಾಕ್ಷನಾದ ನೆಹೆಮೀಯನು ಉಪಯೋಗಿಸಿದ ತಂತ್ರವನ್ನು ಇಂದಿನ ಅಧ್ಯಾಯದಲ್ಲಿ ನೋಡಿದೆವು. ಬೇರೆ ಬೇರೆ ಜನರಿಗೆ ಕಟ್ಟಲು ಬೇರೆ ಬೇರೆ ಭಾಗಗಳನ್ನು ನೇಮಕ ಮಾಡಿದ್ದರಿಂದ ಇಡೀ ಪಟ್ಟಣದ ಸುತ್ತನ ಗೋಡೆ ಒಂದೇ ರೀತಿಯಲ್ಲಿ ಮೇಲಕ್ಕೆ ಏರಿತು. ಈ ಅಧ್ಯಾಯದಲ್ಲಿ ಅರ್ಧದಷ್ಟು ಎತ್ತರಕ್ಕೆ ಗೋಡೆ ಕಟ್ಟಲ್ಪಟ್ಟದ್ದನ್ನು ನೋಡುತ್ತೇವೆ. ಗೇಲಿ ಮಾಡಿದರೂ ಕಟ್ಟುವ ಕೆಲಸ ನಿಲ್ಲದಿರುವುದನ್ನು ನೋಡಿದ ವಿರೋಧಿಗಳು ಕಟ್ಟುವುದನ್ನು ನಿಲ್ಲಿಸಲು ಹೊಸ ಉಪಾಯವನ್ನು ಹುಡುಕಿದರು. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ನೆಹೆಮೀಯನ ಪುಸ್ತಕ 4ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ನಾವು ಪೌಳಿಗೋಡೆಯನ್ನು ಕಟ್ಟುತ್ತಿದ್ದ ಸುದ್ದಿಯು ಸನ್ಬಲ್ಲಟನಿಗೆ ಮುಟ್ಟಿದಾಗ ಅವನು ಬಲು ಹೊಟ್ಟೆಕಿಚ್ಚು ಸಿಟ್ಟು ಉಳ್ಳವನಾಗಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವರನ್ನು ಗೇಲಿ ಮಾಡಿದ್ದರಿಂದ ಕಟ್ಟುವ ಕೆಲಸಕ್ಕೇನೂ ಅಡ್ಡಿಯಾಗಲಿಲ್ಲ. ಕೆಲಸವು ಮುಂದುವರಿಯುತ್ತಾ ಹೋಯಿತು. ಆಗ ವಿರೋಧಿಗಳು ಇತರರ ಎದುರು ಇವರನ್ನು ಹಾಸ್ಯ ಮಾಡುವುದಕ್ಕೆ ತೊಡಗಿದರು. ಬನ್ನಿರಿ, ಮುಂದಕ್ಕೆ ನಮ್ಮ ಧ್ಯಾನದಲ್ಲಿ ನೆಹೆಮೀಯನ ಪುಸ್ತಕ 4ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಅವನ ಬಳಿಯಲ್ಲಿ ನಿಂತಿದ್ದ ಅಮ್ಮೋನಿಯನಾದ ಟೋಬಿಯನು ಅವರು ಕಟ್ಟುವ ಕಲ್ಲುಗೋಡೆಯ ಮೇಲೆ ನರಿ ಹಾರಿದರೆ ಅದು ಬಿದ್ದು ಹೋಗುವುದು ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅಮ್ಮೋನಿಯನಾದ ಟೋಬಿಯನು ಅಪಹಾಸ್ಯಗಾರನಾಗಿದ್ದನು. ಅವನು ವ್ಯಂಗ್ಯದ ಮಾತುಗಳನ್ನಾಡುತ್ತಾ ಬಂದನು. ಹಾಸ್ಯದ ರೀತಿಯಲ್ಲಿ ಮಾತಾಡಿದನು. ನರಿ ಬಹಳ ಹಗುರವಾದ ಪ್ರಾಣಿ. ಅದು ನೆಲದ ಮೇಲೆ ನಡೆದರೂ ಹೆಜ್ಜೆ ಗುರುತು ಏನೂ ಮಾಡಲಾರದು. ಗೋಡೆಯ ಮೇಲೆ ನಡೆದರೂ ಯಾವ ಪೆಟ್ಟು ಆಗಲಿಕ್ಕಿಲ್ಲ. ಯಹೂದ್ಯರು ಕಟ್ಟಿದ ಈ ಗೋಡೆಗಳು ಹಗುರ ಹೆಜ್ಜೆಯ ಪ್ರಾಣಿಯಾದ ನರಿಯು ನಡೆದಾಗಲೇ ಬಿದ್ದು ಹೋಗುವುದೆಂದು ಟೋಬಿಯನು ಅಪಹಾಸ್ಯ ಮಾಡಿದನು. ಗೋಡೆ ಕಟ್ಟಿದವರಲ್ಲಿ ಕೆಲವರು ಬಂಗಾರದ ಕೆಲಸದವರು, ಕೆಲವರು ರಾಸಾಯನಶಾಸ್ತ್ರದವರು ಹಾಗೂ ಸ್ತ್ರೀಯರು. ವಿರೋಧಿಗಳು ಎಷ್ಟೊಂದು ಅವಮಾನ ಮಾಡಿದರು. ಕಷ್ಟಪಟ್ಟು ದುಡಿಯುತ್ತಿದ್ದ ಯಹೂದ್ಯರಿಗೆ ಈ ಮಾತುಗಳು ನಿಜವಾಗಿ ನಿರಾಶೆ ಹುಟ್ಟಿಸುವಂಥವುಗಳಾಗಿದ್ದವು. ಪ್ರಿಯರೇ, ಈಗ ನೆಹೆಮೀಯನು ಏನು ಮಾಡಬಹುದು? ಅವನು ಮಾಡಬಹುದಾದದ್ದು, ಅವನ ಆಶ್ರಯವು ಒಂದೇ, ಅದು ಪ್ರಾರ್ಥನೆ. ಅವನೇನು ಮಾಡಿದನು ಎಂಬುದನ್ನು ನೋಡಿರಿ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ನೆಹೆಮೀಯನ ಪುಸ್ತಕ 4ನೇ ಅಧ್ಯಾಯ 4 ಮತ್ತು 5ನೇ ವಚನಗಳನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ: ನಮ್ಮ ದೇವರೇ, ಕೇಳು, ಅವರು ನಮ್ಮನ್ನು ಎಷ್ಟು ಹೀಯಾಳಿಸುತ್ತಾರೆ. ಈ ನಿಂದೆಯನ್ನು ಅವರ ತಲೆಯ ಮೇಲೆಯೇ ಬರಮಾಡು. ಅವರು ದೇಶಭ್ರಷ್ಟರಾಗಿ ಸೂರೆ ಹೋಗುವಂತೆ ಮಾಡು. ಅವರ ಅಪರಾಧವನ್ನು ಕ್ಷಮಿಸಬೇಡ. ನಿನ್ನೆದುರಿಗಿರುವ ಅವರ ಪಾಪವನ್ನು ಅಳಿಸಿಬಿಡಬೇಡ. ಕಟ್ಟುವವರ ಮುಂದೆಯೇ ಅವರು ನಿನ್ನನ್ನು ಕೆಣಕಿದ್ದಾರಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಕಟ್ಟುವ ಕೆಲಸಕ್ಕೆ ತಡೆಯೊಡ್ಡಿದವರು ಯಹೂದ್ಯರ ವಿರೋಧಿಗಳು ಮಾತ್ರವಲ್ಲದೆ ದೇವರಿಗೂ ವಿರೋಧಿಗಳಾಗಿದ್ದರು. ಇದು ಕಾನೂನಿಗನುಸಾರವಾದ ಪ್ರಾರ್ಥನೆ. ಕಾನೂನಿನ ಪ್ರಕಾರ ಈ ಯಹೂದ್ಯರು ನ್ಯಾಯಕ್ಕಾಗಿ ಕೇಳಿಕೊಳ್ಳಬಹುದಿತ್ತು. ಸರಿಯಾದ ತೀರ್ಪು ಆಗಲಿ ಎಂದು ಅವರು ಕೇಳಿಕೊಂಡದ್ದು ನ್ಯಾಯವಾಗಿತ್ತು. ದೇವರು ಖಂಡಿತವಾಗಿ ನ್ಯಾಯವನ್ನು ಸ್ಥಾಪಿಸಲಿದ್ದಾನೆ. ಆದರೆ ಪ್ರಿಯರೇ, ವಿಶ್ವಾಸಿಗಳಾದ ನಮಗೆ ಕರ್ತನಾದ ಯೇಸು ಕ್ರಿಸ್ತನು ಇದಕ್ಕೆ ವ್ಯತಿರಿಕ್ತವಾದ ಸೂಚನೆ ನೀಡಿದ್ದಾನೆ. ನಾವು ಹಾಗೆ ತೀರಿಸಲಿಕ್ಕಾಗಿ ಪ್ರಾರ್ಥಿಸಬಾರದೆಂದು ಹೇಳಿಯದೆ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 32ನೇ ವಚನದಲ್ಲಿ ಹೀಗೆ ಹೇಳಿಯದೆ: ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ, ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ ಎಂಬುದಾಗಿ. ಮುಂದಕ್ಕೆ ನೋಡುತ್ತೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 19ನೇ ವಚನದಲ್ಲಿ ಪೌಲನು ಹೀಗೆ ಬರೆದಿದ್ದಾನೆ: ಪ್ರಿಯರೇ, ನೀವೇ ಮುಯ್ಯಿಗೆ ಮುಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ. ಯಾಕಂದರೆ ಮುಯ್ಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆ ಎಂಬುದಾಗಿ ಬರೆದದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾವು ಕೆಲ ಸಂಗತಿಗಳನ್ನು ಕರ್ತನಿಗೆ ಒಪ್ಪಿಸಿಕೊಡಬೇಕು ಮತ್ತು ಆತನು ಅದನ್ನು ನೋಡಿಕೊಳ್ಳುತ್ತಾನೆ. ನಾವೇ ಅದನ್ನು ನೋಡಿಕೊಳ್ಳಲು ಹೋದರೆ ನಾವು ನಂಬಿಕೆಯಲ್ಲಿ ನಡೆಯುವವರಾಗಿರುವುದಿಲ್ಲ. ಪ್ರೀತಿಯುಳ್ಳ ದೇವಜನರೇ, ನಾವು ಕೆಲವು ಸಂಗತಿಗಳನ್ನು ಗಮನಕ್ಕೆ ತಂದುಕೊಳ್ಳಬೇಕು. ಸತ್ಯವೇದದಿಂದ ಸ್ಪಷ್ಟವಾಗುವ ವಿಚಾರವೇನೆಂದರೆ, ಕೆಲವೊಮ್ಮೆ ನಾವು ಗದರಿಸಬೇಕಾಗುತ್ತದೆ ಎಂದು. ಸಭೆಯಲ್ಲಿನ ತಪ್ಪಾದ ಕೆಲವು ವಿಚಾರಗಳನ್ನು ಅವರು ಸರಿಪಡಿಸಿಕೊಳ್ಳಬೇಕೆಂದು ಕೊರಿಂಥದ ಸಭೆಗೆ ಪೌಲನು ಹೇಳುತ್ತಾನೆ. ತಿಮೋಥಿಯನಿಗೆ ಅವನು ಹೇಳುತ್ತಾನೆ:
ತಿಮೋತಿನಿಗೆ ಬರೆದಂಥ 2ನೇ ಪತ್ರಿಕೆ 4ನೇ ಅಧ್ಯಾಯ 2ನೇ ವಚನದಲ್ಲಿ, ದೇವರ ವಾಕ್ಯವನ್ನು ಸಾರು, ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು, ಪೂರ್ಣ ದೀರ್ಘಶಾಂತಿಯಿಂದ ಉಪದೇಶಿಸುತ್ತಾ ಖಂಡಿಸು, ಗದರಿಸು, ಎಚ್ಚರಿಸು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಖಂಡಿಸು ಅಂದರೆ ತಪ್ಪನ್ನು ತಿಳಿಯಪಡಿಸು ಎಂದು, ಗದರಿಸು ಎಂದರೆ ಭಯ ಹುಟ್ಟಿಸುವುದು ಎಂದರ್ಥ, ಎಚ್ಚರಿಸು ಅಂದರೆ ತಿದ್ದಿ ಆದರಿಸು. ದೇವರ ಮಗುವು ದೇವರ ಕತ್ತಿಯಾಗಿರುವ ಸತ್ಯವೇದವನ್ನು ಉಪಯೋಗಿಸಬೇಕು. ಆ ಕತ್ತಿಯು ನಮ್ಮ ಜೀವಿತದಲ್ಲಿರುವಂಥ ಎಲ್ಲ ಕೆಟ್ಟದ್ದು ಹಾಗೂ ತಪ್ಪಾದದನ್ನು ತೂರಿ ಹೋಗಬೇಕಾಗಿದೆ ಮತ್ತು ಮುರಿದ ಹೃದಯಕ್ಕೆ ಗಿಲ್ಯಾದಿನ ಮುಲಾಮನ್ನು ಹಚ್ಚಲಿಕ್ಕೂ ಅದು ಬೇಕಾಗಿದೆ. ಗದರಿಕೆ ಅವಶ್ಯವಿರುವ ಸಂದರ್ಭಗಳು ಕೂಡ ಇರುತ್ತದೆ. ಪ್ರಿಯರೇ, ಇದರಲ್ಲಿ ನಂಬಿಗಸ್ತನಾಗಿಲ್ಲದ ಪ್ರಸಂಗಿಯನ್ನು ದೇವರೇ ಕಾಯಬೇಕು. ಈ ದಿನಗಳಲ್ಲಿ ಜನರು ತಮಗೆ ಇಷ್ಟವಾಗುವಂತೆ ಪ್ರಸಂಗಿಸುವ ಬೋಧಕರನ್ನು ಇಷ್ಟಪಡುತ್ತಾರೆ. ಅಂಥ ಸಂದೇಶವು ಎಲ್ಲಿಯೂ ಉಳಿಯುವುದಿಲ್ಲ. ಪ್ರಿಯರೇ, ತಮ್ಮ ಅಲಕ್ಷ್ಯ ಹಾಗೂ ತಮ್ಮ ಜೀವಿತದಲ್ಲಿನ ಪಾಪಗಳ ಕುರಿತು ಪ್ರಸಂಗಿಸುವ ಬೋಧಕರು ಅವರಿಗೆ ಬೇಕಾಗಿಲ್ಲ. ಇದರಿಂದಾಗಿ ಅನೇಕ ಸಭೆಗಳಲ್ಲಿ, ಸತ್ಯವೇದದ ಸಭೆಗಳಲ್ಲಿ ಕೂಡ ಜನರಿಗೆ ಎಚ್ಚರಿಸುವ ಮಾತುಗಳು ಸಿಗುವುದಿಲ್ಲ. ದೇವರ ವಾಕ್ಯದಲ್ಲಿ ರುಚಿಕರವಾದ ಸವಿ ಮಾತುಗಳಿರುವಂತೆಯೇ ಕಹಿಯಾದ ಮಾತುಗಳೂ ಇವೆ. ಅನೇಕರಿಗೆ ಕಹಿಯಾದ ಭಾಗವೂ ಬೇಕಾಗಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಧರ್ಮಶಾಸ್ತ್ರದ ಪ್ರಕಾರ ವೈರಿಗಳಿಗೆ ಮುಯಿ ತೀರಿಸುವುದಕ್ಕಾಗಿ ಪ್ರಾರ್ಥಿಸುವುದು ತಪ್ಪಲ್ಲ. ದೇವಜನರ ವೈರಿಗಳು ದೇವರಿಗೂ ವೈರಿಗಳಾಗಿದ್ದಾರೆಂಬುದನ್ನು ನಾವು ಮರೆಯಬಾರದು. ಆದರೂ ದೇವರ ಮಕ್ಕಳ ಜೀವಿತವು ಕೇವಲ ಪ್ರಾರ್ಥನೆಯ ಜೀವಿತ ಮಾತ್ರವಲ್ಲ, ಅದು ಒಂದು ಹೋರಾಟವೂ ಆಗಿದೆ. ಈ ಜನರು ಏನು ಮಾಡಿದರು ನೋಡಿರಿ. ಮುಂದಕ್ಕೆ ನಾವು ನೆಹೆಮೀಯನ ಪುಸ್ತಕ 4ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸೋಣ. ಆದರೂ ನಾವು ಕಟ್ಟುವ ಕೆಲಸವನ್ನು ಮುಂದುವರಿಸಿದೆವು. ಜನರು ಅದಕ್ಕೆ ಮನಸ್ಸು ಕೊಟ್ಟದರಿಂದ ಗೋಡೆಯೆಲ್ಲ ಅರ್ಧ ಎತ್ತರದವರೆಗೂ ಜೋಡಣೆ ಆಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನೆಹೆಮೀಯನು ವಿರೋಧಿಗಳ ವ್ಯಂಗ್ಯವನ್ನು ಅಲಕ್ಷ್ಯ ಮಾಡಿದನು, ಕಟ್ಟುವ ಕೆಲಸವನ್ನು ಮುಂದುವರಿಸಿದನು. ಹೀಗೆ ವ್ಯಂಗ್ಯದ ವಿರೋಧತ್ವವನ್ನು ಜನರು ಜಯಿಸಿದರು. ಬನ್ನಿರಿ, ಮುಂದಕ್ಕೆ ನಾವು ನೆಹೆಮೀಯನ ಪುಸ್ತಕ 4ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸೋಣ. ಸನ್ಬಲ್ಲಟನು, ಟೋಬಿಯನು, ಅರಬಿಯರು, ಅಮೋನೋಯರು, ಅಷ್ಟೋದಿನವರು ಯೆರೂಸಲೇಮಿನ ಗೋಡೆಯ ಜೀರ್ಣೋದ್ಧಾರ ಕಾರ್ಯವು ಮುಂದುವರಿದು ಅದರ ಸಂದುಗಳು ತಿರುಗಿ ಕೂಡುತ್ತಾ ಬರುವುದನ್ನು ಕೇಳಿ ಬಹು ಕೋಪವುಳ್ಳವರಾಗಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತಮ್ಮ ವ್ಯಂಗ್ಯ, ಗೇಲಿ, ಅಪಹಾಸ್ಯಗಳು ಗೋಡೆ ಕಟ್ಟುವ ಕೆಲಸವನ್ನು ನಿಲ್ಲಿಸದೇ ಇದ್ದುದನ್ನು ಕಂಡ ವಿರೋಧಿಗಳು ಇನ್ನೊಂದು ಮಾರ್ಗವನ್ನು ಅನುಸರಿಸಿದರು. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ನೆಹೆಮೀಯನ ಪುಸ್ತಕ 4ನೇ ಅಧ್ಯಾಯ 8 ಮತ್ತು 9ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ನಾವು ಒಟ್ಟಾಗಿ ಯೆರೂಸಲೇಮಿನವರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಹೋಗಿ ಅವರನ್ನು ತಳಮಳಗೊಳಿಸೋಣ ಎಂದು ಒಳಸಂಚು ಮಾಡಿಕೊಂಡರು. ನಾವಾದರೂ ನಮ್ಮ ದೇವರಿಗೆ ಮೊರೆಯಿಟ್ಟು ಅವರಿಗೆ ವಿರುದ್ಧವಾಗಿ ಅವರು ಬರುವ ದಾರಿಯಲ್ಲಿ ಹಗಲಿರುಳು ಕಾವಲಿಟ್ಟೆವು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನೆಹೆಮೀಯನ ಆಶ್ರಯವು ಮುಂದಣ ಹೆಜ್ಜೆಯೂ ಪ್ರಾರ್ಥನೆಯೇ ಎಂಬುದನ್ನು ಮತ್ತೊಮ್ಮೆ ಇಲ್ಲಿ ನಾವು ಕಾಣುತ್ತೇವೆ. ಈಗ ಅವನ ಗುರಿ ಪ್ರಾರ್ಥನೆ ಹಾಗೂ ಕಾವಲು ಕಾಯುವುದು. ನಾವಾದರೂ ನಮ್ಮ ದೇವರಿಗೆ ಮೊರೆಯಿಟ್ಟು ಎಂಬುದನ್ನು ನೋಡುವಾಗ ಭಕ್ತಿಯ ಜೊತೆಗೆ ಕಾರ್ಯವೂ ಇರುವುದು ಅತೀ ಅವಶ್ಯವಾಗಿದೆ. ಅನೇಕರು ಹೇಳುತ್ತಾರೆ, ನಾವು ಈ ಕುರಿತಾಗಿ ಪ್ರಾರ್ಥನೆ ಮಾಡೋಣ. ನೀವು ಹೀಗೆ ಹೇಳುವುದನ್ನು ಕೇಳಿರಬಹುದಲ್ಲ. ನನಗೆ ಬರುವ ಪ್ರಶ್ನೆ ಎಂದರೆ, ಪ್ರಾರ್ಥಿಸಿದ ಬಳಿಕ ನೀನೇನು ಮಾಡುತ್ತೀ ಎಂದು. ನಾನು ಒಬ್ಬರ ಬಳಿ ಒಂದು ಕೆಲಸ ಮಾಡಲು ಕೇಳಿಕೊಂಡೆ. ಅವನು ಹೇಳಿದನು, ಸರಿ, ನಾನು ಅದರ ವಿಚಾರ ಪ್ರಾರ್ಥಿಸುತ್ತೇನೆ ಎಂದು. ಆಗ ನಾನೆಂದೆ, ಒಂದು ನಿಮಿಷ, ನನ್ನ ಮಾತನ್ನು ನಿರಾಕರಿಸುವ ರೀತಿ ಇದಾಗಿರುವುದಾದರೆ ನನ್ನೆದರೆ ಹಾಗೆ ಹೇಳು, ನಾನು ಇದನ್ನು ಬೇರೆ ಯಾರಿಗಾದರೂ ಹೇಳುತ್ತೇನೆ ಎಂದು. ನೀನು ಈ ವಿಚಾರದಲ್ಲಿ ಪ್ರಾರ್ಥಿಸುವ ಅವಶ್ಯಕತೆ ಇಲ್ಲ. ಒಂದು ಮಾಡುತ್ತೇನೆಂದು ಹೇಳು ಅಥವಾ ಇಲ್ಲವೆಂದು ಹೇಳು, ನಿನ್ನ ಉತ್ತರ ಯಾವುದು ಎಂಬುದಾಗಿ. ಆದರೆ ಅವನು ಯಾವುದನ್ನೂ ಮಾಡಲು ಮನಸ್ಸಿರಲಿಲ್ಲ. ಅವನು ನನ್ನನ್ನು ತಪ್ಪಿಸಿಕೊಳ್ಳಲು ಮಾತ್ರ ಆ ಉತ್ತರ ಹೇಳಿದನು. ನಮ್ಮ ಮಾತುಕತೆಯಿಂದಾಗಿ ನಾನು ಆ ಕೆಲಸಕ್ಕೆ ಬೇರೊಬ್ಬನನ್ನು ನೇಮಿಸುವುದಕ್ಕೆ ಸಾಧ್ಯವಾಯಿತು. ಪ್ರಿಯರೇ, ಅನೇಕರು ಈ ದಿನಗಳಲ್ಲಿ ಬಾಯಿಯ ಭಕ್ತಿಯುಳ್ಳವರಾಗಿರುತ್ತಾರೆ. ನೆಹೆಮೀಯನು ಕೂಡ ಈ ರೀತಿಯ ಭಕ್ತಿಯ ಬಾಯಿ ಮಾತನ್ನು ನುಡಿಯಬಹುದಿತ್ತು. ನಾವು ದೇವರನ್ನು ನಂಬುವ, ಏನನ್ನೂ ಮಾಡಬೇಕೆಂದಿಲ್ಲ ಎಂದು ಹೇಳಬಹುದಿತ್ತು. ಅದು ಬಹು ಸುಲಭದ ಕೆಲಸವಾಗಿತ್ತು.
ಈ ದಿನಗಳಲ್ಲಿ ಅನೇಕರು ಇದೇ ರೀತಿ ಮಾಡುತ್ತಾರೆ. ತಾವು ದೇವರನ್ನು ನಂಬುತ್ತೇವೆಂದು ಹೇಳುತ್ತಾರೆ, ಆದರೆ ಮಾಡುವುದೇನು? ನಿಜವಾಗಿ ನೀನು ದೇವರಲ್ಲಿ ಭರವಸೆ ಬಿಡುವುದಾದರೆ ಕ್ರಿಯೆಯಲ್ಲಿಯೂ ಅದು ಕಂಡುಬರಬೇಕು. ವಿರೋಧಿಗಳು ತಮ್ಮ ಮೇಲೆ ಯುದ್ಧಕ್ಕೆ ಬರುವವರಿದ್ದಾರೆಂದು ನೆಹೆಮೀಯನಿಗೆ ತಿಳಿದಿತ್ತು. ಆದ್ದರಿಂದ ಅವನು ಕಾವಲಿಗೆ ಜನರನ್ನಿಟ್ಟನು. ದೇವರು ಅವರಿಂದ ಇದನ್ನೇ ಅಪೇಕ್ಷಿಸಿದನು. ಹೊರಗಿನಿಂದ ತೊಂದರೆ ಮಾತ್ರವಲ್ಲದೆ ಒಳಗಿನಿಂದಲೂ ತೊಂದರೆ ಬಂತು. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಾವು ನೋಡೋಣ. ನೆಹೆಮೀಯನ ಪುಸ್ತಕ 4ನೇ ಅಧ್ಯಾಯ 10ನೇ ವಚನವನ್ನು. ಅಲ್ಲಿ ಹೀಗೆ ನೋಡುತ್ತೇವೆ: ಇತ್ತ ಯೆಹೂದ್ಯರು, ಹೊರೆ ಹೊರುವವರ ಬಲವು ಕುಂದಿಹೋಯಿತು, ಧೂಳಿನ ರಾಶಿಯು ವಿಪರೀತವಾಗಿದೆ, ಈ ಗೋಡೆಯನ್ನು ಕಟ್ಟುವುದು ನಮ್ಮಿಂದಾಗದು ಅಂದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಂಥ ಸಮಯಗಳಲ್ಲಿ ನಾವು ಬಹಳ ಎಚ್ಚರದಿಂದಿರಬೇಕು. ಯಾಕಂದರೆ ಸೈತಾನನು ಒಳಗಿನಿಂದಲೇ ಬಲವಾದ ಪೆಟ್ಟು ಕೊಡಬಹುದು. ದೇವಜನರಿಗೆ ವಿರುದ್ಧವಾಗಿ ಸೈತಾನನು ಉಪಯೋಗಿಸುವ ಒಂದು ಬಲವಾದ ಅಸ್ತ್ರವೆಂದರೆ ಕುಗ್ಗಿಸುವಿಕೆಯೇ ಆಗಿದೆ. ಕರ್ತನಲ್ಲಿ ಪ್ರಿಯರೇ, ದಕ್ಷಿಣ ಅಮೆರಿಕದ ಕಾಡು ಪ್ರದೇಶಗಳಲ್ಲಿ ಸೇವೆ ಮಾಡುತ್ತಿದ್ದ ಸೌಹಾರ್ದಿಕ ದಂಪತಿಗಳಿಂದ ನಮಗೊಂದು ಪತ್ರ ಬಂದಿತ್ತು. ಅದು ಅವರ ಸೇವೆಯ ಪ್ರಥಮ ದಿನಗಳಾಗಿದ್ದವು. ಅವರಿಗೆ ಏಕೋ ಕುಗ್ಗುವಿಕೆ ಉಂಟಾಯಿತು. ಅವರು ಹಿಂತಿರುಗಿ ಬರಲು ತಯಾರಾದಂತೆ ಅವರ ಪತ್ರದಲ್ಲಿತ್ತು. ಅವರು ಬರೆದಿದ್ದರು, ಇಲ್ಲಿನ ಜನರ ಭಾಷೆ ನಮಗೆ ತಿಳಿಯುವುದಿಲ್ಲ ಎಂಬುದಾಗಿ. ಪ್ರಿಯರೇ, ಸೈತಾನನು ನಿರಾಶೆ ಎಂಬ ಅಸ್ತ್ರವನ್ನು ಉಪಯೋಗಿಸುತ್ತಾನೆ. ಆದರೆ ನಮ್ಮ ಕರ್ತನು ನಮಗೆ ಎಷ್ಟು ಅದ್ಭುತನಾಗಿದ್ದಾನೆ! ಸೈತಾನನು ನಮ್ಮ ಜೀವಿತದ ಎಲ್ಲ ಕ್ಷೇತ್ರಗಳಲ್ಲೂ ನಿರಾಶೆಯನ್ನುಂಟು ಮಾಡಿ ಕುಗ್ಗಿಸಲು ಯತ್ನಿಸುತ್ತಾನೆ. ಆದರೆ ಇದೇ ಸಮಯದಲ್ಲಿ ನಾವು ನಮ್ಮ ದೇವರನ್ನು ಆಶ್ರಯಿಸಿಕೊಳ್ಳುವುದಾದರೆ ಆತನ ಮೂಲಕ ನಾವು ಜಯಭರಿತವಾದ ಜೀವಿತದಲ್ಲಿ ಮುನ್ನಡೆಯಲು ಸಾಧ್ಯವಾಗುತ್ತದೆ. ಬನ್ನಿರಿ ಪ್ರೇರೆ, ಮುಂದಕ್ಕೆ ನಾವು ನೆಹೆಮೀಯನ ಪುಸ್ತಕ 4ನೇ ಅಧ್ಯಾಯ 11 ಮತ್ತು 12ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಅತ್ತ ನಮ್ಮ ವಿರೋಧಿಗಳು ಅವರಿಗೆ ತಿಳಿಯದೆಯೂ ಗೋಚರವಾಗದೆಯೂ ಪಕ್ಕನೆ ಅವರೊಳಗೆ ನುಗ್ಗಿ ಅವರನ್ನು ಕೊಂದು ಕೆಲಸವನ್ನು ನಿಲ್ಲಿಸಿಬಿಡೋಣ ಅಂದುಕೊಳ್ಳುತ್ತಿದ್ದರು. ಅವರ ನೆರೆಯೂರುಗಳಲ್ಲಿ ವಾಸಿಸುತ್ತಿದ್ದ ಯೆಹೂದ್ಯರು ಬಂದು ನಮಗೆ, ನೀವು ಯಾವ ಕಡೆಗೆ ತಿರುಗಿಕೊಂಡರೂ ಆ ಎಲ್ಲ ಕಡೆಗಳಿಂದ ನಮಗೆ ವಿರೋಧವಾಗಿ ಯುದ್ಧಕ್ಕೆ ಬರುತ್ತಾರೆ ಎಂದು ಪದೇ ಪದೇ ತಿಳಿಸಿದ್ದರಿಂದ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೆಹೂದ್ಯರ ಕುಗ್ಗುವಿಕೆಯ ಲಾಭವನ್ನು ವೈರಿಗಳು ಪಡಕೊಂಡು ಅವರ ಮೇಲೆ ತಿಳಿಯದ ಹಾಗೆ ಪಕ್ಕನೆ ಬೀಳಬೇಕು ಅಂದುಕೊಳ್ಳುತ್ತಿದ್ದರು. ಇಂಥ ಆಕಸ್ಮಿಕ ವಿರುದ್ಧಕ್ಕೆದುರಾಗಿ ನೆಹೆಮೀಯನ ಯೋಜನೆ ಏನಾಗಿತ್ತು? ಬನ್ನಿರಿ, ಮುಂದಕ್ಕೆ ನಾವು ನೋಡೋಣ. ನೆಹೆಮೀಯನ ಪುಸ್ತಕ 4ನೇ ಅಧ್ಯಾಯ 13ನೇ ವಚನದಲ್ಲಿ: ನಾನು ಜನರಿಗೆ ಕತ್ತಿ, ಬಿಲ್ಲು, ಬರ್ಜಿಗಳನ್ನು ಹಿಡಿದುಕೊಂಡು ಗೋಡೆಯ ಹಿಂದಣ ತಗ್ಗಾದ ಬಯಲುಗಳಲ್ಲಿ ಗೋತ್ರಗಳಾಗಿ ನಿಲ್ಲಬೇಕೆಂದು ಆಜ್ಞಾಪಿಸಿದೆನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಹೀಗೆ ಜನರು ತಮ್ಮ ತಮ್ಮ ಮನೆಯವರಿಗೋಸ್ಕರ ಆಯುಧ ಸಹಿತರಾಗಿ ಎಚ್ಚರದಿಂದ ಕಾಯುವಂತೆ ಮಾಡಿದನು. ಆಗ ಕಟ್ಟುವ ಕೆಲಸದವರು ನಿರಾತಂಕವಾಗಿ ಕಟ್ಟುವುದರಲ್ಲಿ ತೊಡಗುವಂತಾಯಿತು. ಕಟ್ಟುವವರಿಗೆ ತಮ್ಮಿಂದ ಸ್ವಲ್ಪ ದೂರದಲ್ಲಿರುವ ತಮ್ಮ ಮನೆಯವರೆಲ್ಲರೂ ಸುರಕ್ಷಿತರಾಗಿರುವರೋ ಇಲ್ಲವೋ ಎಂದು ತಿಳಿಯುತ್ತಿರಲಿಲ್ಲ. ಆದ್ದರಿಂದ ನೆಹೆಮೀಯನು ಅವರಿಗೆ ತಕ್ಕ ಆಯುಧಗಳನ್ನು ಕೊಟ್ಟು ಅವರವರ ಮನೆಗಳ ಸಮೀಪದಲ್ಲೇ ಕಾವಲು ಕಾಯುವಂತೆ ಮಾಡಿದನು. ಬನ್ನಿರಿ ಪ್ರೇರೆ, ಮುಂದಕ್ಕೆ ನಾವು ನೋಡೋಣ. ನೆಹೆಮೀಯನ ಪುಸ್ತಕ 4ನೇ ಅಧ್ಯಾಯ 14ನೇ ವಚನದಲ್ಲಿ: ಅವರನ್ನು ಸಂದರ್ಶಿಸಿ ಅವರ ಮುಂದೆ ನಿಂತು ಶ್ರೀಮಂತರನ್ನೂ ಅಧಿಕಾರಿಗಳನ್ನೂ ಉಳಿದ ಜನರನ್ನು ಸಂಬೋಧಿಸಿ, ನಿಮ್ಮ ಹಗೆಗಳಿಗೆ ಹೆದರಬೇಡಿರಿ, ಮಹೋನ್ನತನೂ ಭಯಂಕರನೂ ಆಗಿರುವ ಕರ್ತನನ್ನು ನೆನಪು ಮಾಡಿಕೊಂಡು ನಿಮ್ಮ ಸಹೋದರರಿಗೋಸ್ಕರವೂ ಗಂಡು ಹೆಣ್ಣು ಮಕ್ಕಳಿಗೋಸ್ಕರವೂ ಹೆಂಡತಿಯರಿಗೋಸ್ಕರವೂ ನಿಮ್ಮ ಮನೆಗಳಿಗೋಸ್ಕರವೂ ಕಾದಾಡಿರಿ ಎಂದು ಹೇಳಿದೆನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕರ್ತನನ್ನು ನೆನಪು ಮಾಡಿಕೊಂಡು ಎಂಬುದಾಗಿ ನೋಡುವಾಗ ಇದು ಅವರ ಧ್ಯೇಯವಾಗಿತ್ತು, ಯುದ್ಧದ ಕೂಗೂ ಆಗಿತ್ತು. ಹಿಂದಿನ ಅನೇಕ ಯುದ್ಧಗಳಲ್ಲಿಯೂ 1 ಮತ್ತು 2ನೇ ಮಹಾಯುದ್ಧಗಳಲ್ಲಿಯೂ ಸೈನಿಕರು ಈ ರೀತಿಯ ಧ್ಯೇಯವಾಕ್ಯಗಳನ್ನು ಘೋಷಿಸುತ್ತಿದ್ದರು. ನೆಪೋಲಿಯನ್ ತನ್ನ ಸೈನಿಕರನ್ನು ಉತ್ತೇಜಿಸಲಿಕ್ಕಾಗಿ ಯಾವಾಗಲೂ ಹಿಂದಿನ ಜಯದ ಸಂದರ್ಭಗಳನ್ನು ಅವರ ನೆನಪಿಗೆ ತರುತ್ತಿದ್ದನು. ಪ್ರಿಯರೇ, ವಿಶ್ವಾಸಿಗಳ ಯುದ್ಧಘೋಷ ಈ ದಿನಗಳಲ್ಲಿ ಕರ್ತನನ್ನು ಜ್ಞಾಪಿಸಿಕೊಳ್ಳಿರಿ ಎಂದಾಗಿರಬೇಕು. ಪೌಲನು ಯುವ ಸೇವಕನಾದ ತಿಮೋಥಿಯನಿಗೆ ತನ್ನ ಅಂತಿಮ ಸಂದೇಶದಲ್ಲಿ ಹೇಳಿದ ಮಾತು ಯೇಸು ಕ್ರಿಸ್ತನನ್ನು ಜ್ಞಾಪಕ ಮಾಡಿಕೋ ಎಂಬುದಾಗಿ. ಪ್ರಿಯರೇ, ನೆಹೆಮೀಯನ ದಿನಗಳಲ್ಲಿ ಆ ಘೋಷವು ಯೆಹೋವನನ್ನು ಜ್ಞಾಪಿಸಿಕೊಳ್ಳಿರಿ ಎಂದಾಗಿತ್ತು.
ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ನೋಡೋಣ ನೆಹೆಮೀಯನ ಪುಸ್ತಕ 4ನೇ ಅಧ್ಯಾಯ 15ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ನಮ್ಮ ಶತ್ರುಗಳು ತಮ್ಮ ಹಂಚಿಕೆಯು ನಮಗೆ ಗೊತ್ತಾಯಿತೆಂದು ದೇವರು ಅದನ್ನು ವ್ಯರ್ಥ ಮಾಡಿದನೆಂದು ತಿಳಿದುಕೊಂಡಾಗ ಅವರು ನಮ್ಮನ್ನು ಬಿಟ್ಟು ಹೋದರು. ನಾವೆಲ್ಲರೂ ನಮ್ಮ ಗೋಡೆಯ ಕೆಲಸಕ್ಕೆ ತಿರುಗಿ ಹೋದೆವು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈಗ ಯಹೂದ್ಯರು ತಮ್ಮ ಕೆಲಸಗಳಿಗೆ ಹಿಂತಿರುಗುವಂತಾಯಿತು. ವಿರೋಧಿಗಳು ಬಿಟ್ಟು ಹೋದರು. ಯಹೂದ್ಯರಿಗೆ ಆಘಾತ ಉಂಟು ಮಾಡಲು ಆಗದು ಎಂದು ತಿಳಿದುಕೊಂಡರು. ನೆಹೆಮೀಯನು ಚತುರನಾದವನು. ಅವನಲ್ಲಿ ಇನ್ನೂ ಕೆಲವು ಉಪಾಯಗಳಿದ್ದವು. ಈ ದಿನಗಳಲ್ಲಿ ಅವನಂಥವರು ಇದ್ದರೆ ಎಷ್ಟೋ ಒಳ್ಳೆಯದಲ್ಲವೇ? ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕಾರ್ಯಕ್ರಮದ ಅಂತ್ಯಭಾಗಕ್ಕೆ ನಾವು ಬಂದಿರುವಾಗ ಕೊನೆಯದಾಗಿ ನಾವು ನೆಹೆಮೀಯನ ಪುಸ್ತಕ 4ನೇ ಅಧ್ಯಾಯ 16 ಮತ್ತು 17ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಅಂದಿನಿಂದ ನನ್ನ ಸ್ವಂತ ಆಳುಗಳಲ್ಲಿ ಅರ್ಧ ಮಂದಿ ಕೆಲಸದಲ್ಲಿ ಸಹಾಯ ಮಾಡಿದರು, ಅರ್ಧ ಮಂದಿ ಕವಚವನ್ನು ಧರಿಸಿಕೊಂಡು ಬರ್ಜಿ, ಗುರಾಣಿ, ಬಿಲ್ಲುಗಳನ್ನು ಹಿಡಿದುಕೊಂಡು ನಿಂತರು. ಅದೇ ಪ್ರಕಾರ ಪ್ರಭುಗಳು ಗೋಡೆ ಕಟ್ಟುವ ಯಹೂದ್ಯರ ಹಿಂದೆ ನಿಂತರು. ಹೊರೆ ಹೊರುವವರು ಒಂದು ಕೈಯಿಂದ ಹೊರೆ ಹೊರುತ್ತಾ ಇನ್ನೊಂದು ಕೈಯಿಂದ ಈಟಿ ಹಿಡಿದುಕೊಳ್ಳುತ್ತಿದ್ದರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಸಂಗತಿಯನ್ನು ನಾನು ಮೆಚ್ಚುತ್ತೇನೆ. ಪ್ರತಿಯೊಬ್ಬ ಕೆಲಸಗಾರನು ಒಂದು ಕೈಯಿಂದ ಹೊರೆ ಹೊರುತ್ತಾ ಇನ್ನೊಂದು ಕೈಯಲ್ಲಿ ಆಯುಧಗಳನ್ನು ಹಿಡಿದುಕೊಂಡಿದ್ದರು. ಇಂದಿನ ವಿಶ್ವಾಸಿಗಳಿಗೂ ಈ ಎರಡೂ ಸಂಗತಿಗಳು ಅವರ ಕೈಗಳಲ್ಲಿ ಇರಬೇಕಾಗಿದೆ. ವಿಶ್ವಾಸಿಗಳು ತಮ್ಮನ್ನು ತಾವು ವಿಶ್ವಾಸದಲ್ಲಿ ಬಲಪಡಿಸಿಕೊಳ್ಳುತ್ತಾ ಇರಬೇಕಾಗಿದೆ. ಪ್ರಿಯರೇ, ಒಬ್ಬನು ರಕ್ಷಣೆ ಹೊಂದಿದ ಕೂಡಲೇ ಸಾಕ್ಷಿ ಹೇಳಲು ಮುನ್ನುಗ್ಗಬೇಕೆಂಬುದನ್ನು ನಾನು ಒಪ್ಪುವುದಿಲ್ಲ. ಹೊಸ ವಿಶ್ವಾಸಿಗಳನ್ನು ಈ ರೀತಿ ಸೇವೆಯಲ್ಲಿ ಉಪಯೋಗಿಸುವುದು ಸರಿಯಲ್ಲವೆಂಬುದು ನನ್ನ ಅಭಿಮತ. ಯೇಸು ರಕ್ಷಿಸುತ್ತಾನೆ, ಕಾಯುತ್ತಾನೆ ಮತ್ತು ನಡೆಸುತ್ತಾನೆ ಎಂಬುದನ್ನು ಅವರು ಅನುಭವದಿಂದ ತಿಳಿದುಕೊಳ್ಳಬೇಕಾಗಿದೆ. ನಿನ್ನೆ ಮೊನ್ನೆ ಇಂತಹವನು ರಕ್ಷಿಸಲ್ಪಟ್ಟಿದ್ದಾನೆ ಎಂದು ಕೇಳುವುದು ಹಿತಕರವಾದದ್ದೇ. ಆದರೆ ಮುಂದೆ 1-2 ವರ್ಷಗಳ ಬಳಿಕ ಅವನು ನಂಬಿಕೆಯಲ್ಲಿ ಬೆಳೆದಿದ್ದಾನೋ ಎಂದು ನೋಡಬೇಕಾಗಿದೆ. ಅದೂ ಕೂಡ ಪ್ರಾಮುಖ್ಯವೇ. ಪ್ರಿಯರೇ, ನಮ್ಮ ಕೈಯಲ್ಲಿ ಕೆಲಸದ ಉಪಕರಣಗಳಿರಬೇಕು ಸರಿಯೇ, ಆದರೆ ಪವಿತ್ರಾತ್ಮನ ಶಕ್ತಿಯು ನಮ್ಮ ಕೈಯಲ್ಲಿರಬೇಕು. ಅದು ದೇವರ ವಾಕ್ಯವೇ ಆಗಿದೆ. ಇದರಿಂದ ನಾವು ನಮ್ಮನ್ನು ರಕ್ಷಿಸಿಕೊಳ್ಳಲು ಸಾಧ್ಯ. ಪ್ರೀತಿಯುಳ್ಳ ದೇವಜನರೇ, ಕೆಲವು ವರ್ಷಗಳ ಹಿಂದೆ ಸ್ಪರ್ಜನ್ ಬೋಧಕರು ಗುದ್ದಲಿ ಹಾಗೂ ಕತ್ತಿ ಎಂಬ ಒಂದು ಪತ್ರಿಕೆಯನ್ನು ಹೊರಡಿಸಿದರು. ಈಗಲೂ ಅದು ಇರಬಹುದು. ಅವರು ಎಂಥ ಅದ್ಭುತ ದೇವರ ಸೇವಕರಾಗಿದ್ದರು. ಪ್ರಿಯರೇ, ನಾವು ಒಂದು ಕೈಯಲ್ಲಿ ಗುದ್ದಲಿಯನ್ನು ಇನ್ನೊಂದು ಕೈಯಲ್ಲಿ ಕತ್ತಿಯನ್ನು ಹಿಡಿದಿರಬೇಕೆಂದು ಅವರು ನಂಬಿದ್ದರು. ಹೌದು ಪ್ರಿಯರೇ, ನಮ್ಮ ಜೀವಿತಗಳಲ್ಲಿ ಕೂಡ ಹಾಗೆಯೇ. ಕ್ರಿಸ್ತ ನಂಬಿಕೆ ಜೀವಿತವನ್ನು ನಾವು ಜೀವಿಸುವಾಗ ನಮಗಿರುವ ಹೋರಾಟದಲ್ಲಿ ನಾವು ಜಯಗಳಿಸಬೇಕಾದರೆ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿದವರಾಗಿ ದೇವರಾತ್ಮನ ಬಲದೊಂದಿಗೆ ಮುಂದೆ ಸಾಗಬೇಕಾಗಿದೆ. ಹೌದು, ಇಂಥ ಜೀವಿತ ಅದು ಜಯವನ್ನು ಹೊಂದಿಕೊಂಡ ಜೀವಿತವಾಗುತ್ತದೆ. ಹೀಗಾಗುವಂತೆ ದೇವರು ತಾನೇ ನಮ್ಮೆಲ್ಲರಿಗೆ ಸಹಾಯ ಮಾಡಿ ನಡೆಸಲಿ. ಆತನ ಕೃಪೆಯು ಸದಾ ನಿಮ್ಮೆಲ್ಲರ ಸಂಗಡ ಇರಲಿ. ಪ್ರಿಯರೇ, ದೇವರ ವಾಕ್ಯವು ನಮಗೆ ತಿಳಿಸಿದೆ, ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೇವೆ ಎಂದು. ಯೇಸು ಕ್ರಿಸ್ತನೇ ಆ ಒಳ್ಳೆಯ ಕುರುಬನು. ಆತನು ತನ್ನ ಕುರಿಗಳನ್ನು ಕಾಯುತ್ತಾನೆ. ಸೈತಾನನು ಒಬ್ಬನ ಜೀವಿತದಲ್ಲಿ ಉಪಯೋಗಿಸುವ ಬಲವಾದ ಅಸ್ತ್ರವೆಂದರೆ ಕುಗ್ಗುವಿಕೆ. ಆದ್ದರಿಂದ ಬಲಗೊಳ್ಳೋಣ, ಎಚ್ಚರವಾಗಿದ್ದು ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿದು ದೇವರ ಆತ್ಮನ ನಡೆಸುವಿಕೆಯಿಂದ ವೈರಿಯ ಬಲವನ್ನು ಮುರಿಯೋಣ. ಅನೇಕರನ್ನು ಜೀವಕ್ಕೆ ನಡೆಸಿ ದೇವರನ್ನು ಮಹಿಮೆಪಡಿಸೋಣ. ಬನ್ರಿ, ಪ್ರಾರ್ಥನೆಯನ್ನು ಮಾಡೋಣ. ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ವಾಸ ಮಾಡುವಂಥ ನಮ್ಮ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಈ ಒಂದು ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬ ಸಹೋದರ ಸಹೋದರಿ, ನಮ್ಮ ಪ್ರಿಯ ಮಿತ್ರರನ್ನು ಆಶೀರ್ವದಿಸು, ಹೊಸ ಜೀವಿತಕ್ಕೆ ನಡೆಸು. ಕ್ರಿಸ್ತ ಯೇಸುವಿನಲ್ಲಿರುವಂಥ ನೂತನ ಜೀವಿತಕ್ಕೆ ನಡೆಸಬೇಕೆಂದು ಬೇಡುತ್ತೇವೆ. ಸೈತಾನನು ತರುವಂಥ ಎಲ್ಲ ಅಗ್ನಿಬಾಣಗಳನ್ನು ಹಳೆಯ ಪಾಪಗಳ ಬಂಧನದಿಂದ ಬಿಡಿಸಿ ನೀನೇ ಬಿಡುಗಡೆಯನ್ನು ಕೊಟ್ಟು ನೂತನ ಜೀವಿತಕ್ಕೆ ನಡೆಸಬೇಕೆಂದು ಬೇಡುತ್ತೇವೆ. ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು, ಅವರ ಕುಟುಂಬಗಳನ್ನು ಭದ್ರಪಡಿಸಬೇಕೆಂದು ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ಹೇಗಿತ್ತು ಸತ್ಯವೇದ ಅಧ್ಯಯನ? ನಿಜವಾಗಿಯೂ ನೀವೆಲ್ಲರೂ ಬಲ ಹೊಂದಿರುವಿರಿ ಅಲ್ವಾ? ಅದೇ ರೀತಿ ನಾವು ನಂಬ್ತೇವೆ. ಈ ಕಾರ್ಯಕ್ರಮವು ಅನೇಕರನ್ನು ಬೆಳಕಿನ ಕಡೆಗೆ ನಡೆಸಲು, ಇದರ ಅಭಿವೃದ್ಧಿಗಾಗಿ
ಹಿಂದೆ ಕರೆ ಮಾಡಿರಿ. ಧನ್ಯವಾದಗಳು.